ಈ ದಿನದ ದೇವರ ವಾಕ್ಯ ಏಷಾಯ 54:11 ವಚನ. ಕುಗ್ಗಿದವಳೆ, ಗಾಳಿಯ ಬಡಿತಕ್ಕೆ ಗುರಿಯಾದವಳೆ, ಯಾರು ಸಂತೈಸದವಳೆ, ಇಗೋ ಇಂದ್ರನೀಲಮಣಿಗಳಿಂದ ನಿನಗೆ ಅಸ್ತಿವಾರವನ್ನು ಹಾಕಿ ನಿನ್ನ ಕಲ್ಲುಗಳನ್ನು ನೀಲಾಂಜನದ ಗಾರೆಯಿಂದ ಕಟ್ಟುವೆನು. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ, ಯಾರು ಸಂತೈಸದೆ ನೀನು ಕುಗ್ಗಿ ಹೋಗಿದ್ದೀಯಾ? ನಿನ್ನ ದುಃಖದಲ್ಲಿ, ನಿನ್ನ ಅನಾರೋಗ್ಯದಲ್ಲಿ, ನಿನ್ನ ಕಷ್ಟದ ಪರಿಸ್ಥಿತಿಗಳಲ್ಲಿ, ನಿನ್ನ ಹೀನಾಯವಾದ ಸ್ಥಿತಿಯಲ್ಲಿ ನಿನ್ನನ್ನು ಸಂತೈಸುವವರು ಯಾರೂ ಇಲ್ಲವೇ? ನೀನು ಬಹಳವಾಗಿ ಕುಗ್ಗಿ ಹೋಗಿದ್ದೀಯಾ? ಹಾಗಿದ್ದರೆ ನಿನ್ನನ್ನು ನೋಡಿ ದೇವರು ಹೇಳುತ್ತಿದ್ದಾರೆ, ನಾನು ಇದ್ದೇನೆ, ನಾನು ನಿನ್ನನ್ನು ಸಂತೈಸುತ್ತೇನೆ. ಇಗೋ ನಿನ್ನ ಅಸ್ತಿವಾರಗಳನ್ನು ಹಾಕಿ ನಿನ್ನನ್ನು ಭದ್ರಪಡಿಸಿ ನಿನ್ನನ್ನು ಶೃಂಗರಿಸುತ್ತೇನೆ, ನೀಲಮಣಿಗಳಿಂದ ನಿನ್ನನ್ನು ಶೃಂಗರಿಸುತ್ತೇನೆ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ. ಇಂಥ ನೋವಿನ ಪರಿಸ್ಥಿತಿಯಲ್ಲಿ ಇರುವಾಗ ನನಗೆ ಆದರಣೆ ನೀಡುವವರು ಯಾರಾದರೂ ಒಬ್ಬರಿದ್ದರೆ ನಿನ್ನ ಜೀವಿತದಲ್ಲಿ ಎಷ್ಟೋ ಒಳ್ಳೆಯದಾಗಿತ್ತಲ್ಲ ಎಂಬುದಾಗಿ ನೀನು ತುಂಬ ಒಂಟಿತನವನ್ನು ಅನುಭವಿಸುತ್ತಿದ್ದೀಯಾ? ದೇವರನ್ನು ಆತುಕೋ, ದೇವರನ್ನು ನೋಡು. ದೇವರು ನಿನ್ನನ್ನು ಬಲಪಡಿಸುತ್ತಾನೆ. ನಿನಗೆ ಉಂಟಾಗಿರುವಂಥ ನೋವುಗಳಿಂದ ನೀನು ಬಲಗೊಳ್ಳೋ ಹಾಗೆ ಆತನು ನಿನ್ನನ್ನು ಬಲಪಡಿಸುತ್ತಿದ್ದಾನೆ. ಸತ್ಯವೇದದಲ್ಲಿ ನೋಡಿಕೊಳ್ಳುವಾಗ ದಾರಿ ತಪ್ಪಿದ ಮಗನ ಕುರಿತಾಗಿ ನಾವು ನೋಡುತ್ತೇವೆ. ಒಬ್ಬ ತಂದೆಗೆ 2 ಮಕ್ಕಳಿದ್ದರು. ಚಿಕ್ಕ ಮಗನು ಬಂದು, ನನ್ನ ಆಸ್ತಿಯನ್ನು ನನಗೆ ಕೊಟ್ಟುಬಿಡು, ನಾನು ಅದನ್ನು ಅನುಭವಿಸಬೇಕು ಎಂಬುದಾಗಿ ಹೇಳಿ ತನ್ನ ತಂದೆಯ ಹತ್ತಿರ ಇರುವಂಥ ಆಸ್ತಿಯನ್ನು ತಾನು ತೆಗೆದುಕೊಂಡು ಹೋಗಿ ಅದನ್ನು ತನ್ನ ಸ್ನೇಹಿತರೊಟ್ಟಿಗೆ ಆತನು ತುಂಬ ಸಂತೋಷದಿಂದ ಅನುಭವಿಸುತ್ತಾನೆ. ಆ ಹಣವೆಲ್ಲವೂ ಖಾಲಿಯಾದ ನಂತರ ಆತನ ಸ್ನೇಹಿತರು ಆತನನ್ನು ಬಿಟ್ಟು ಹೋಗುತ್ತಾರೆ. ಆತನ ಹತ್ತಿರ ಈಗ 1 ರೂಪಾಯಿ ಆದರೂ ಇಲ್ಲ. ಆತನಿಗೆ ತಿನ್ನಲು ಊಟವಿಲ್ಲ. ಆತನಿಗೆ ಯಾರೂ ಸಹಾಯ ಮಾಡುವವರು ಇಲ್ಲ. ಎಲ್ಲ ಸ್ನೇಹಿತರು ಆತನನ್ನು ಬಿಟ್ಟು ಹೋದರು. ಆತನು ಎಂಥ ಪರಿಸ್ಥಿತಿಗೆ ಬಂದನೆಂದರೆ ಆತನು ಹಂದಿಯನ್ನು ಕಾಯಲು ಒಂದು ಕೆಲಸವನ್ನು ಕೇಳಿಕೊಳ್ಳುತ್ತಾನೆ. ಅಲ್ಲಿ ಹಂದಿಗಳು ಊಟ ಮಾಡುತ್ತಿರುವುದನ್ನು ನೋಡಿ ಆತನಿಗೆ ಹಸಿವೆಯಿಂದ ತಡೆಯಲು ಆಗದೆ ಆ ಹಂದಿಗಳ ಊಟವನ್ನು ತಿನ್ನಲು ಹೋಗುತ್ತಾನೆ. ಆ ಸಮಯದಲ್ಲಿ ಅಲ್ಲಿದ್ದ ಆ ಹಂದಿಯ ಯಜಮಾನನು ಬಂದು ಆತನನ್ನು ಬೈದು ಹೊರಗೆ ಹಾಕುತ್ತಾನೆ. ನೀನು ಹಂದಿಗಳ ಊಟವನ್ನು ಊಟ ಮಾಡುತ್ತೀಯೋ, ಈ ಕೆಲಸದಿಂದ ಹೊರಗೆ ಹೋಗು ಎಂಬುದಾಗಿ ಆತನನ್ನು ಅಲ್ಲಿಂದ ತಳ್ಳಿಬಿಡುತ್ತಾರೆ. ಎಷ್ಟು ನೋವು ಆತನ ಅನುಭವಿಸಿದನೆಂದರೆ, ಅಯ್ಯೋ ನನ್ನ ತಂದೆ ಹತ್ತಿರ ಎಷ್ಟೊಂದು ಆಳುಗಳಿದ್ದಾರೆ, ಅಯ್ಯೋ ನನ್ನ ತಂದೆ ಎಷ್ಟೊಂದು ಶ್ರೀಮಂತನು, ಆತನನ್ನು ಬಿಟ್ಟು ನಾನು ನನ್ನ ಸ್ನೇಹಿತರನ್ನು ನಂಬಿ ಇಲ್ಲಿಗೆ ಬಂದೆನು. ಆದರೆ ನನ್ನ ಸ್ನೇಹಿತರು ನನ್ನನ್ನು ಕೈಬಿಟ್ಟರು. ಅವರು ನನ್ನಲ್ಲಿರುವಂಥ ಹಣವನ್ನು ಇರುವಾಗ ಮಾತ್ರ ನನ್ನನ್ನು ಪ್ರೀತಿಸಿ ನನ್ನಲ್ಲಿ ಎಲ್ಲವೂ ಖಾಲಿಯಾದ ನಂತರ ನನ್ನನ್ನು ಬಿಟ್ಟು ಹೋದರು ಎಂಬುದಾಗಿ ಆತನು ತುಂಬ ಅಳುತ್ತಾನೆ. ನನ್ನ ತಂದೆ ತುಂಬ ಒಳ್ಳೆಯವರು. ನನ್ನ ತಂದೆ ಹತ್ತಿರ ಹೋಗಿ ನಾನು ಏನಾದರೂ ಒಂದು ಕೆಲಸ ಮಾಡಿ ಅಲ್ಲಿರುವಂಥ ಆಳುಗಳ ಹಾಗೆ ನಾನು ಇರಬಹುದಲ್ಲವೇ ಎಂಬುದಾಗಿ ಆತನು ನೆನೆಸಿ ತಂದೆ ಹತ್ತಿರ ಬರುತ್ತಿರುತ್ತಾನೆ. ಆತನು ದೂರದಲ್ಲಿ ಇರುವಾಗಲೇ ಆತನ ತಂದೆಯು ಆತನನ್ನು ನೋಡಿ ತನ್ನ ಆಳುಗಳನ್ನು ಕರೆದು, ಅಯ್ಯೋ ನನ್ನ ಮಗನು ಬರುತ್ತಿದ್ದಾನೆ, ಆತನ ಬಟ್ಟೆಗಳನ್ನು ನೋಡಿರಿ, ಆತನನ್ನು ಶುಭ್ರಗೊಳಿಸಿರಿ ಎಂಬುದಾಗಿ ಹೇಳಿ ಆತನಿಗೆ ಒಳ್ಳೆಯ ವಸ್ತ್ರಗಳನ್ನು ಹಾಕುತ್ತಾರೆ, ಕಾಲಿಗೆ ಚಪ್ಪಲಿಯನ್ನು ಹಾಕುತ್ತಾರೆ, ಕೈಗೆ ಉಂಗುರಗಳನ್ನು ಇಡುತ್ತಾರೆ. ಇಷ್ಟಾಗಿ ಆತನು ಪ್ರೀತಿಸುತ್ತಾನೆ, ಅಪ್ಪಿಕೊಳ್ಳುತ್ತಾನೆ. ಆತನು ಮಾಡಿರುವಂಥ ತಪ್ಪು ಆತನಿಗೆ ಅರಿವಾಗುತ್ತದೆ. ಆತನು ಪಶ್ಚಾತ್ತಾಪ ಪಡುತ್ತಾನೆ. ಆತನ ತಂದೆ ಆತನನ್ನು ಪ್ರೀತಿಸುತ್ತಾನೆ. ಅದೇ ರೀತಿಯಾಗಿ ಪ್ರಿಯ ಸಹೋದರ ಸಹೋದರಿಯೇ, ಈ ದಿನದಲ್ಲಿ ನೀನು ನಾನಾ ವಿಧವಾಗಿ ಪಾಪ ಮಾಡಿ ದೇವರಿಂದ ದೂರ ಹೋಗಿರಬಹುದು. ನಿನ್ನಲ್ಲಿ ಆಸ್ತಿ ಅಂತಸ್ತುಗಳು ಇರುವಂಥ ಸಮಯದಲ್ಲಿ ನೀನು ದೇವರನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿರಬಹುದು. ಆದರೆ ಎಲ್ಲವೂ ತೀರಿದ ನಂತರ ನಿನ್ನ ಸ್ನೇಹಿತರು, ನಿನ್ನ ಬಂಧು ಬಳಗದವರು, ನಿನ್ನ ಆಪ್ತರು ನಿನ್ನನ್ನು ಕೈಬಿಟ್ಟು ಹೋಗಿದ್ದಾರೆ. ನೀನು ಅನಾರೋಗ್ಯದಲ್ಲಿ ಇರುವಾಗ ನಿನ್ನನ್ನು ನೋಡುವವರು ಯಾರೂ ಇಲ್ಲ.
ನಿನ್ನನ್ನು ಆಧರಿಸುವವರು ಯಾರೂ ಇಲ್ಲ, ಆದರೆ ಯೇಸು ಸ್ವಾಮಿ ನಿನ್ನ ಹತ್ತಿರ ಇದ್ದಾರೆ. ನೀನು ಪಶ್ಚಾತ್ತಾಪ ಪಟ್ಟು, ಅಯ್ಯೋ ದೇವರೇ, ನಾನು ಅಪ್ಪ ಈವರೆಗೂ ನಿನ್ನನ್ನು ಕಡೆಗಣಿಸುತ್ತಾ ಬಂದಿದ್ದೇನೆ, ನನ್ನನ್ನು ಕ್ಷಮಿಸು, ಇನ್ನು ಮುಂದೆ ನಾನು ನಿನಗಾಗಿ ಜೀವಿಸುತ್ತೇನೆ ಎಂಬುದಾಗಿ ನೀನು ತೀರ್ಮಾನವನ್ನು ತೆಗೆದುಕೊಳ್ಳುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ಸಂತೈಸುವ ತಾಯಿಯಾಗಿದ್ದುಕೊಂಡು ಸಂತೈಸುವ ನನ್ನ ದೇವರೇ, ಅಪ್ಪ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಈ ಬೆಳಗಿನ ಜಾವದಲ್ಲಿ ರಾಜ, ಹೃದಯಪೂರ್ವಕವಾಗಿ ದೇವ, ಯಾರ್ಯಾರಪ್ಪ ಕರ್ತನೆ ತಮ್ಮ ಒಳ್ಳೆಯ ಪರಿಸ್ಥಿತಿಯಲ್ಲಿ, ತಮಗೆ ಎಲ್ಲ ಒಳ್ಳೆಯದಾಗಿರುವಂಥ ಸಮಯದಲ್ಲಿ ನಿನ್ನನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟು ರಾಜ, ಅಪ್ಪ ಕರ್ತನೆ ಅವರು ಬೇಡವಾದ ಪಾಪಗಳನ್ನು ಮಾಡಿದಾಗಲೂ ಸ್ವಾಮಿ, ಈ ಸಮಯದಲ್ಲಿ ಪಶ್ಚಾತ್ತಾಪ ಪಡ್ತಾ ಇರುವಾಗ ನಿನ್ನ ಮಕ್ಕಳನ್ನು ಮನ್ನಿಸು ರಾಜ. ನಿನ್ನ ಮಕ್ಕಳನ್ನು ನೀನು ಆಧರಿಸಪ್ಪ. ಯಾರು ಅಪ್ಪ ಕರ್ತನೆ ದೃಷ್ಟಿಗೆ ಅವರ ಕರ್ತನೆ ಯೋಗ್ಯರಾಗಿ ಇಲ್ಲದೆ ಸ್ವಾಮಿ, ಎಲ್ಲರೂ ಅವರನ್ನು ಕಡೆಗಣಿಸುತ್ತಾ ಬಂದಿದ್ದಾರೆ ಸ್ವಾಮಿ. ಅಪ್ಪ, ಯಾರ ಸಂತೈಸುವಿಕೆಗೆ ಈಡಾಗದೇ ಇರುವಂಥ ನಿನ್ನ ಮಕ್ಕಳನ್ನು ಸ್ವಾಮಿ ನೀವು ಸಂತೈಸ್ರಿ ರಾಜ. ಸಂತೈಸುವ ತಾಯಿಯು ನೀನಾಗಿದ್ದುಕೊಂಡು ಅವರನ್ನು ಬಲಪಡಿಸಿ ನೀನಪ್ಪ ಕರ್ತನೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಗೊಳಿಸು ಸ್ವಾಮಿ ಕರ್ತನೆ. ಅವರ ಜೀವಿತದಲ್ಲಿ ಅಭಿವೃದ್ಧಿಯನ್ನು ಉಂಟು ಮಾಡು ಸ್ವಾಮಿ ರಾಜ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೆನ್.